ರಾಜಧಾನಿ ಬೆಂಗಳೂರಲ್ಲಿ ಮತ್ತೆ ಮನೆ ಮಾಡಿದ ಡೆಂಗಿ ಆತಂಕ 20 ದಿನದಲ್ಲೇ 1000ಕ್ಕೂ ಅಧಿಕ ಡೆಂಗಿ ಪ್ರಕರಣಗಳು ದಾಖಲಾಗಿದೆ. ರಾಜಧಾನಿ ಬೆಂಗಳೂರಿನಲ್ಲಿ ಮತ್ತೆ ಡೆಂಗಿ ಆತಂಕ ಆರಂಭ ಆಗಿದೆ. ಮನೆ ಮಾಡಿದೆ 20 ದಿನದಲ್ಲೇ 1000ಕ್ಕೂ ಅಧಿಕ ಡೆಂಗಿ ಪ್ರಕರಣಗಳು ಬೆಂಗಳೂರು ನಗರದಲ್ಲೇ ದಾಖಲಾಗಿದೆ. ಕಳೆದ ವರ್ಷಕ್ಕಿಂತ ಡೆಂಗಿ ಪಾಸಿಟಿವ್ ಶೇಕಡ 40% 40ರಷ್ಟು ಹೆಚ್ಚಳ ಆಗಿದೆ. ಜನವರಿ 1ರಿಂದ ಜೂನ್ 20ರವರೆಗೆ ಬಿಬಿಎಂಪಿ ವ್ಯಾಪ್ತಿಯಲ್ಲಿ 2457 ಪ್ರಕರಣಗಳು ದಾಖಲಾಗಿದೆ. ಡೆಂಗಿ ಹೆಚ್ಚಾಗ್ತಿದ್ದಂತೆ ಅಲರ್ಟ್ ಘೋಷಿಸಿದೆ ಆರೋಗ್ಯ ಇಲಾಖೆ. 20 ದಿನದಲ್ಲಿ 1000ಕ್ಕೂ ಅಧಿಕ ಡೆಂಗಿ ಪ್ರಕರಣಗಳು ಈಗ ದಾಖಲಾಗಿದೆ. ವಲಯವಾರು ನೋಡೋದಾದ್ರೆ ಎಲ್ಲೆಲ್ಲಿ ಎಷ್ಟೆಷ್ಟು ಅಂತ ಬೊಮ್ಮನಹಳ್ಳಿಯಲ್ಲಿ 113, ದಾಸರಹಳ್ಳಿಯಲ್ಲಿ 6, ಪೂರ್ವ ವಲಯ 236, ದಕ್ಷಿಣದಲ್ಲಿ 113, ಪಶ್ಚಿಮದಲ್ಲಿ 77, ಯಲಹಂಕದಲ್ಲಿ 90. ಹೆಚ್ಚಿನ ಮಾಹಿತಿ ನೀಡಿದರೆ ನಮ್ಮ ಪ್ರತಿನಿಧಿ ಸತ್ತರ್ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸತ್ತರ್, ಒಂದು ಕಡೆ ಡೆಂಗಿ ಕಳೆದ 20 ದಿನದಲ್ಲೇ 1000ಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗಿರೋ ಅಂಥದ್ದು, ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿದ್ರೆ ಶೇಕಡ 40ರಷ್ಟು ಹೆಚ್ಚಳ ಆಗಿರುವಂಥದ್ದು. ಸತ್ತರ್, ಖಂಡಿತ ಮಧುಸೂದನ್, ಈ ವರ್ಷ ಡೆಂಗಿ ಪ್ರಕರಣ ಹೆಚ್ಚಾಗಲು ಹಲವು ಕಾರಣ ಇದೆ. ಯಾಕಂದ್ರೆ ಈ ವರ್ಷ ಒಂದು ಕಡೆ ರಾಜಧಾನಿ ಸೇರಿದಂತೆ ರಾಜ್ಯದಲ್ಲಿ ದಾಖಲೆ ಪ್ರಮಾಣದಲ್ಲಿ ಬಿಸಿಲು ಕೂಡ ಉಂಟಾಗಿತ್ತು. ಈ ಒಂದು ಸಂದರ್ಭದಲ್ಲಿ ಹೆಚ್ಚು ಮಟ್ಟದಲ್ಲಿ ಎಳ್ನೀರು ಕೂಡ ಸೇಲ್ ಆಗಿತ್ತು. ಆ ಒಂದು ಸಂದರ್ಭದಲ್ಲಿ ಎಳ್ನೀರು ಚಿಪ್ ಏನಿದೆ ಎಲ್ಲವನ್ನು ಕೂಡ ಅಲ್ಲಲ್ಲಿ ಬಿಟ್ಟಿರುವಂತದ್ದು. ಇದರ ಪರಿಣಾಮವಾಗಿ ನೀರು ನಿಂತು ಇದೀಗ ಡೆಂಗಿ ಪ್ರಕರಣ ಕೂಡ ಸ್ಫೋಟ ಆಗಿರುವಂತದ್ದು. ಯಾವಾಗ ಡೆಂಗಿ ಓಟಕ್ಕೆ ನಿಂತು ಅದಕ್ಕೆ ಬ್ರೇಕ್ ಹಾಕಲು ಆರೋಗ್ಯ ಇಲಾಖೆ ಇದೀಗ ಎಲ್ಲ ರೀತಿಯ ಸಕಲ ರೀತಿಯ ಸಿದ್ಧತೆ ಕೂಡ ಮಾಡ್ಕೊಂಡಿರುವಂತದ್ದು. ನೀರು ಶೇಖರಣೆ ಆಗುವಂತಹ ತೊಟ್ಟಿಗಳನ್ನು ವಾರಕ್ಕೊಮ್ಮೆ ಶುಚಿಗೊಳಿಸಲು, ಅದರ ಜೊತೆಗೆ ನಿರುಪಯುಕ್ತ ಘನತ್ಯಾಜ್ಯ ವಸ್ತುಗಳಲ್ಲಿ ನೀರು ಸಂಗ್ರಹವಾಗದಂತೆ ನೋಡಿಕೊಳ್ಳುವುದರ ಜೊತೆಗೆ ಶೀಘ್ರ ಹಾಗೂ ಸೂಕ್ತ ವಿಲೇವಾರಿಗೆ ಶ್ರಮ ವಹಿಸಲು ಈಗಾಗಲೇ ಸೂಚನೆ ಕೂಡ ಕೊಟ್ಟಿರುವಂತದ್ದು. ಈ ರೀತಿ ಮಾಡೋದ್ರಿಂದ ಬೆಂಗಳೂರಿನಲ್ಲಿ ಡೆಂಗಿ ದಾಖಲೆ ಬರಿತಾ ಇದೆ. ಜನವರಿ 1ರಿಂದ ಜೂನ್ 20ರವರೆಗೂ ಸುಮಾರು ಶೇಕಡ 40ರಷ್ಟು ಡೆಂಗಿ ಹೆಚ್ಚಾಗಿರೋ ಅಂತ ಪ್ರಕರಣಗಳು ದಾಖಲಾಗ್ತಾ ಇದೆ. ಇನ್ನು ವಲಯವಾರು ನೋಡೋದಾದ್ರೆ ಎಲ್ಲೆಲ್ಲಿ ಎಷ್ಟೆಷ್ಟು ಪ್ರಕರಣಗಳು ದಾಖಲಾಗ್ತಿದೆ ಅನ್ನೋದು ಕೂಡ ಈಗಾಗಲೇ ಅಂಕಿಅಂಶ ಸಿಕ್ಕಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.